ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಐಸಿಆರ್ಸಿ ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಚಿರಪರಿಚಿತ. ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ದೇವ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋನೇ ಇದೆ. ನಾನು ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟುತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಗ್ದಾನದಲ್ಲಿ ನಾವು ಖುಷಿಯಿಂದ ಭಾಗಗೊಂಡಿವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೀಬೇಕಂತ ನಾನು ಆಶೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 150ಎಯ ಹತ್ತಿಗೂಡೂರು ತಿಂಥಣಿ ಸೇತುವೆ, ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇ-ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿಟ್ಟೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂನಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿಟ್ಟೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.